ಬಸವ ಕಲ್ಯಾಣದೊಳಗ ಅನೇಕ ಶಿವನ ದೇವಸ್ಥಾನಗಳು. ಅಲ್ಲಿ ಕೇತಲೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ. ಆ ಕೇತಲೇಶ್ವರ ದೇವಸ್ಥಾನದೊಳಗ ಆ ದಿವಸ ವಿಶೇಷ ಪೂಜಾ ಇರ್ತದ. ಅದು ರಾಜನಿಗೆ ಆಮಂತ್ರಣ ಇರ್ತದ. ಆಯ್ತು, ನಡಿ ಬಸವಣ್ಣ, ನೀನು ನಡಿ ಅಂತ ತಿಳ್ಕೊಂಡು ಬಸವಣ್ಣನನ್ನ ಕರ್ಕೊಂಡು ಬರುವಾಗ ಕೊಂಡಿ ಮಂಚಣ್ಣ ಮಹಾರಾಜರ ನಾನು ನಿಮ್ಮ ಜೊತೆಗೆ ಬರ್ತೀನ್ರಿ ಅಂತ ತಿಳ್ಕೊಂಡು ಏನು ಮಾಡ್ದ ಅಂತಂದ್ರ ರಾಜನ ಬೆನ್ನ ಹತ್ತಿ ಕೊಂಡಿ ಮಂಚಣ್ಣನು ಕೂಡ ಆ ಕೇತಲೇಶ್ವರನ ದೇವಸ್ಥಾನಕ್ಕೆ ಬಂದ. ಮಂಗಳಾರತಿ ಎಲ್ಲ ಮುಗಿತು. ಅವಾಗ ಅಲ್ಲಿ ಪೂಜಾ ಮಾಡತಕ್ಕಂತ ಪೂಜಾರಿ ಅರ್ಚಕರು ಇರ್ತಾರಲ್ಲ, ಸ್ವಾಮಿಗಳು, ದೇವ್ರ ಪೂಜಾ ಮಾಡೋರು, ಆ ದೇವ್ರ ಮೇಲೆ ಇರ್ತಕ್ಕಂಥ ಒಂದು ಹೂವ ಪತ್ರಿ ಆ ರಾಜನಿಗೆ ಆಶೀರ್ವಾದ ರೂಪ ಕೊಡುವುದ್ರೊಳಗೆ ಏನಾಯ್ತು ಅಂತಂದ್ರ ಆ ಪೂಜಾರಿ ತಲೆಯಾಗಿರ್ತಕ್ಕಂಥ ಆ ಜಡೆಯಲ್ಲಿ ಇರ್ತಕ್ಕಂಥ ಒಂದು ಕೂದಲ ಈ ಹೂವ ಪತ್ರಿ ಜೊತೆಗೆ ಏನಾಯ್ತು, ರಾಜನ ಉಡಿಯೊಳಗ ಬಿತ್ತು. ಇದನ್ನು ಕೊಂಡಿ ಮಂಚಣ್ಣ ನೋಡ್ದ. ನೋಡಿ ಬೈಯಾಕ ಶುರು ಮಾಡಿಬಿಟ್ಟ. ಏನೋ ಪೂಜಾರಿ, ಗೊತ್ತಾಗ್ತದ ಇಲ್ಲೋ, ಮಹಾರಾಜರಿಗೆ ಹೂವ ಪತ್ರಿ ನೀನು ಪ್ರಸಾದ ರೂಪದೊಳಗೆ ಕೊಡೋದು ಬಿಟ್ಟು ನಿನ್ನ ತಲೆಯನ್ನು ಕೂದಲ ನೀ ಕೊಡಕತ್ತೀಯಲ್ಲ ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಏನ್ ಮಾಡ್ದ, ಆ ಪೂಜಾರಿ ಮ್ಯಾಲ ಸಿಟ್ಟಿಗೆದ್ದ. ಪಾಪ ಆ ಪೂಜಾರಿ ದೈನ್ಯ ಭಾವದಿಂದ ಬಸವಣ್ಣವ್ರ ಕಡೆಗೆ ನೋಡ್ದ. ಇನ್ನೇನು ರಾಜ ಆ ಪೂಜಾರಿಗೆ ಬೈಬೇಕು ಅನ್ನುವಷ್ಟರೊಳಗೆ ಬಸವಣ್ಣವ್ರಂತಾರ, ಮಹಾರಾಜರ ಆ ಪೂಜಾರಿಗೆ ಏನು ಅನ್ನಕ್ ಹೋಗ್ಬೇಡ್ರಿ. ಯಾಕ, ಆ ಪುರೋಹಿತನ ಕೂದಲಲ್ಲ, ಆ ಅರ್ಚಕನ ಕೂದಲಲ್ಲ, ಬದಲಾಗಿ ಇವತ್ತು ಕೇತಲೇಶ್ವರ ಅವ ಕೇಶಲೇಶ್ವರ ಆಗ್ಯಾನ. ಸುಳ್ಳಾಡಿದ್ರು ನೋಡ್ರಿ. ಕೇತಲೇಶ್ವರ ಕೇಶಲೇಶ್ವರ ಆಗ್ಯಾನ. ಕೇಶ ಅಂತಂದ್ರೇನು? ಕೂದಲುಗಳು. ಆ ಲಿಂಗಕ್ಕೆ ಜಡಿ ಬಂದವ. ಸುಳ್ಳಾಡಿದ್ರು ನೋಡ್ರಿ ಅಂತ ತಿಳ್ಕೊಂಡು ಯಾವಾಗ ರಾಜನಿಗೆ ಬಸವಣ್ಣವ್ರು ಹೇಳಿದ್ರು, ಬಸವಣ್ಣನವರ ದೃಷ್ಟಿ ಆ ಲಿಂಗದ ಮೇಲೆ ಬೀಳುವುದೇ ತಡ ಆ ಲಿಂಗಕ್ಕೆಲ್ಲ ಜಡಿ ಬಂದು ಬಿಟ್ಟಿದ್ದು ಅಂತ. ಇಂಥ ಪೌರುಷ ದೃಷ್ಟಿ ಬಸವಣ್ಣನ ದೃಷ್ಟಿ.